ಪಾಕಿಸ್ತಾನದ 3 ನಗರಗಳ ಮೇಲೆ ಕಣ್ಣಿಟ್ಟಿರುವಂತದ್ದು ಭಾರತದ ದಾಳಿಗೆ ಪಾಕ್ ಕಲ್ಲೋಲವಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಏನು ಪರಿಸ್ಥಿತಿ ಆಗುತ್ತೋ ಏನೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬಹುತೇಕ ಪಾಕ್ ಆಕ್ರಮಿಸಿಕೊಂಡ ಭಾರತೀಯ ಸೇನೆ ಬಿಡೋ ಹಾಗೆ ಇಲ್ಲ. ಈಗ 12 ನಗರಗಳ ಮೇಲೆ ದಾಳಿಯನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಹಳೆಯ ಭಾರತ ಅಲ್ಲ ಇದು, ಹಿಂದಿನ ಭಾರತ ಅಲ್ಲ ಇದು. ಕರೆಂಟ್ ಕಟ್ ಆಗಿದೆ, ಕಗ್ಗತ್ತಲಲ್ಲಿ ಪಾಕಿಸ್ತಾನ ಇದೆ. ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಾಗಿದೆ. ಭಾರತದ ದಾಳಿಗೆ ಪಾಕ್ ಕಲ್ಲೋಲ ಆಗಿದೆ. ಪಾಕಿಸ್ತಾನದಲ್ಲಿ ಅಕ್ಷರಶಃ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ. ಬಹುತೇಕ ಪಾಕ್ ಆಕ್ರಮಿಸಿಕೊಂಡಿರುವಂಥ ಭಾರತೀಯ ಸೇನೆ ಪೂರ್ಣ ಪ್ರಮಾಣದ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಇಲ್ಲದೆ ಇದ್ರೂ ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಸಿಂಧ್ ಪ್ರಾಂತ್ಯದಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಪೇಶಾವರದಲ್ಲಿ ಬಾಂಬ್ ಬ್ಲಾಸ್ಟ್. ಪೇಶಾವರದಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಇದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೋಗುವಂಗೆ ಕಾಣಿಸ್ತಾ ಇದೆ. ಕಾರಣ ಭಾರತದ ಸ್ಟ್ರಾಟಜಿ ಪ್ರಕಾರ ಹೋಗುವಂಥದ್ದಾಗಿದ್ದಿದ್ರೆ ಪೇಶಾವರದ ಹೋಗುವಂಥ ಲೆಕ್ಕಾಚಾರಗಳು ಭಾರತದ ಕಡೆಗೆ ಇರಲಿಲ್ಲ. ಯಾಕೆ ಅಂತಂದರೆ ಪೇಶಾವರ ಬರುವಂಥದ್ದು ಖೈಬರ್ ಪಖ್ತೂನ್ಖ್ವಾ ಅಲ್ಲಿ. ಸೊ ಅಲ್ಲಿಗೆ ಹೋಗೋದಾದರೆ ಅದು ಮತ್ತೊಂದು ರೀತಿಯಾದಂಥ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಪೇಶಾವರದವರೆಗೂ ಕೂಡ ನಾವು ದಾಳಿ ಮಾಡುವಂತ ಹೋಗೋದಾದ್ರೆ ಪಾಕಿಸ್ತಾನಕ್ಕೆ ಅಲ್ಲಿದ್ದೇ ಅಫ್ಘಾನಿಸ್ತಾನದ ಜೊತೆಗೆ ನಿಂತ್ಕೊಂಡ್ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದು ಖೈಬರ್ ಪಖ್ತೂನ್ಖ್ವಾರು, ಇನ್ನೊಂದು ಕಡೆಗೆ ಬಲೂಚಿಸ್ತಾನದವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದು. ಅವೆರಡು ನಮಗೆ ಟಾರ್ಗೆಟ್ ಬೇಡ, ನಮ್ಮ ಟಾರ್ಗೆಟ್ ಇರೋದಾದ್ರೆ ಪಂಜಾಬ್ ಮತ್ತು ಸಿಂಧ್ ಅನ್ನುವಂಥ ಲೆಕ್ಕಾಚಾರಗಳು ಬಹುದೊಡ್ಡದಾಗಿತ್ತು. ಈಗ ಆ ಕಡೆಗೆ ಹೋಗ್ತಾ ಇದ್ರೆ ಇನ್ನೊಂದು ರೀತಿಯಾದಂಥ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಅಂತ ರಾಘು? ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಪೇಶಾವರದ ವಿಚಾರಕ್ಕೆ ಬರೋದಾದ್ರೆ ಎಲ್ಲೊಂದು ಕಡೆ ಸದ್ಯದ ಪರಿಸ್ಥಿತಿಯಲ್ಲಿ ಪೇಶಾವರ ನಗರ ಮಾತ್ರ ಸೇಫ್ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇತ್ತು. ಯಾಕಂದ್ರೆ ಇಸ್ಲಾಮಾಬಾದ್ನಿಂದ ಸುಮಾರು ಒಂದು 185-190 ಕಿಲೋಮೀಟರ್ ದೂರದಲ್ಲಿರುವಂತಹ ಪೇಶಾವರ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿದೆ. ಅದರ ಮೇಲೆ ಟಾರ್ಗೆಟ್ ಮಾಡುವಂಥದ್ದು ಕಡಿಮೆ. ಯಾಕಂದ್ರೆ ಅಲ್ಲಿನ ರಾಷ್ಟ್ರ ರಾಜಧಾನಿ ಏನಿದೆ ಇಸ್ಲಾಮಾಬಾದ್ವರೆಗೂ ಹೋಗಬಹುದು, ಅಲ್ಲಿ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಆಕ್ರಮಿಸ್ಕೊಳ್ಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಅಥವಾ ಒಂದಷ್ಟು ಸಾಧ್ಯತೆಗಳು ಇತ್ತು. ಬಟ್ ಆದ್ರೆ ಸದ್ಯದ ಹಂತದಲ್ಲಿ ಇದ್ಯಾವುದನ್ನು ಕೂಡ ಬಿಡೋದಿಲ್ಲ, ಅಲ್ಲಿನ ಯಾವ ನಗರಗಳನ್ನು ಕೂಡ ಬಿಡೋದಿಲ್ಲ ಅನ್ನುವಂಥ ನಿಟ್ಟಲ್ಲೇ ಭಾರತೀಯ ಪಡೆ ಸದ್ಯ ಮುನ್ನುಗ್ಗಿದಂತೆ ಕಾಣ್ತಾ ಇದೆ. ಗಮನಿಸಬಹುದು, ಯಾಕಂದ್ರೆ ರಾಜಸ್ಥಾನ ಮೂಲದಿಂದ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ರಾವಲ್ಪಿಂಡಿಯಲ್ಲಿ ಆಗುತ್ತೆ, ಮಧ್ಯಾಹ್ನ ಆಗ್ತಾ ಇದ್ದಂಗೆ ರಾವಲ್ಪಿಂಡಿ, ಲಾಹೋರ್, ಕರಾಚಿ ಈ ಭಾಗದಲ್ಲಿ ಒಂದಷ್ಟು ದಾಳಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಆದರೆ ಪಾಕ್ ಮಾಡುವಂತಹ ಪ್ರತಿ ದಾಳಿಗೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ರಾತ್ರಿ ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಭಾರತೀಯ ವಾಯುಸೇನೆ ಏನಿದೆ ಬಹಳ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದು ಬೇಡ, ಈ ಬಾರಿ ಕಂಟಿನ್ಯೂ ಮಾಡಲೇಬೇಕು, ಜೊತೆಗೆ ಮಾಡುವಂತಹ ನಿಟ್ಟಲ್ಲಿ ಒಳ್ಳೆ ರಿಸಲ್ಟ್ ಬೇಕು ಅನ್ನುವಂಥ ನಿಟ್ಟಲ್ಲಿ ಮುನ್ನುಗ್ಗದ ಹಾಗೆ ಕಾಣ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಇಸ್ಲಾಮಾಬಾದ್ ಅನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು. ತಾವು ಹೇಳಿದಾಗೆ ಒಂದ್ ಕಡೆ ಬಲೂಚಿಸ್ತಾನ್, ಮತ್ತೊಂದ್ ಕಡೆ ಅಫ್ಘಾನಿಸ್ತಾನ ಜೊತೆಗೂ ಕೂಡ ಒಂದಷ್ಟು ವೈಮನಸ್ಸುಗಳು ಇರ್ತಾ ಇತ್ತು. ಈಗ ಈ ಭಾರತೀಯ ಸೇನೆ ಈಗ ಪೇಶಾವರಕ್ಕೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ದಾಳಿ ಮಾಡ್ತಾ ಇದ್ದಂತ ಆಯಾ ಸೇನೆಗಳಿಗೂ ಕೂಡ ಒಂದಷ್ಟು ಬಲ ಸಿಕ್ಕಿ ಪಾಕ್ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಕ್ಕದಂಗೆ ಕಾಣ್ತಾ ಇದೆ. ಆರಂಭದಲ್ಲಿ ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು, ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು. ಭಾರತ ದಾಳಿಯನ್ನ ಬಲೂಚಿಸ್ತಾನ ಮಾರ್ಗವಾಗಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಆ ಭಾಗವಾಗಿಯೂ ಕೂಡ ಪಾಕ್ನ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳಾಗಿದೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇತ್ತು. ಸೊ ಅದರ ಭಾಗವಾಗಿಯೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ಭಾರತೀಯ ವಾಯುಸೇನೆ ಮಾಡ್ತಾ ಇರಬಹುದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಇದೆ. ಅದು ಸಾಧ್ಯತೆ ಕೂಡ ಇರಬಹುದು. ಸೊ ಅದರ ಭಾಗವಾಗಿ ಪಾಕ್ನ 12 ನಗರಗಳ ಮೇಲೆ, ಪ್ರಮುಖ ನಗರಗಳ ಮೇಲೆ ಈಗ ದಾಳಿ ಮಾಡ್ತಾ ಇರುವಂಥದ್ದು. ಕ್ಷಣಕ್ಕೂ ಒಂದೊಂದು ನಗರದ ಸಂಖ್ಯೆಗಳು ಹೆಚ್ಚಾಗ್ತಾನೆ ಇದೆ. ಆಯಾ ಭಾಗಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿ ಮಾಡುವಂಥ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಬಟ್ ಆದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಎಲ್ಲೋ ಒಂದ್ ಕಡೆ ಪ್ರತಿಕ್ರಿಯೆ ನೀಡುವಂತಹ ಪರಿಸ್ಥಿತಿಯಲ್ಲಿ ಪಾಕ್ ಸ್ಪಷ್ಟವಾಗಿ ಇಲ್ಲ ಅನ್ನುವಂಥದ್ದು ಭಾರತದ ದಾಳಿಯ ಪ್ರಮಾಣದಿಂದ ಗೊತ್ತಾಗ್ತಾ ಇದೆ. ಅರುಣ್, ಅಲ್ಲ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರಾಘು ಪಾಕಿಸ್ತಾನ ರಿಪ್ ಅಂತ ಹೇಳೋ ಪರಿಸ್ಥಿತಿಗೆ ಬಂದ್ಬಿಡುತ್ತಾ ಅಂತ ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ರೀತಿಯಾದಂತಹ ಲಕ್ಷಣಗಳು ಕಾಣ್ತಾ ಇದೆ. ಅರುಣ್, ಗಮನಿಸಬಹುದು, ಒಂದು ಅಂಶ ಬಹಳ ಪ್ರಮುಖವಾಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಪಾಕ್ ತನ್ನ ಏನು ತಾನು ಸಾಕ್ತಾ ಇದ್ದಂತ ಒಂದಷ್ಟು ಭಯೋತ್ಪಾದಕರು, ಉಗ್ರಗಾಮಿಗಳಿದ್ರು, ಅವರ ಮುಖಾಂತರವೂ ಕೂಡ ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ